ಸಾಗಿತ್ತು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಬೆಳಗಾವಿಯಲ್ಲಿ ಶೆಟ್ಟರ್ಗೆ ಶಕ್ತಿ ತುಂಬಿದ ಜಾರಕಿಹೊಳಿ ಬ್ರದರ್ಸ್. ಶಾಸಕರಿಗೆ ಬೆದರಿಕೆ ಹಾಕಿದ್ದೆಲ್ಲಿ? ಜೈಲಿನಲ್ಲಿರುವಂತಹ ಕೇಜ್ರಿವಾಲ್ ಯಾವ ಬುಕ್ಕಳಿಗೆ ಬೇಡಿಕೆ ಇಟ್ಟರು? ಎಲ್ಲ ಸುದ್ದಿ ಡೀಟೇಲ್ಸ್ ಇಲ್ಲಿದೆ ನೋಡೋಣ. ಅಂಬರೀಶ್ ಏನು ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ಗೆ ಅಂತ ಸಂಸದೆ ಸುಮಲತಾ ಹೇಳಿಕೆಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ತಿರುಗೇಟ್ ಕೊಟ್ಟಿದ್ದಾರೆ. ಸುಮಲತಾ ಸುದ್ದಿಗೆ ನಾನು ಹೋಗಲ್ಲ, ಅವಶ್ಯಕತೆ ಇಲ್ಲ. ಅಂಬರೀಷ್ಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತು. ಅಂಬರೀಶ್ ಕೊನೆಗೆ ಏನ್ ಹೇಳಿದ್ರು ಅಂತಲೂ ಗೊತ್ತಿದೆ. ಯಾಕೆ ತಲೆ ಕೆಡಿಸ್ಕೋತಾರೋ ಗೊತ್ತಿಲ್ಲ. ನಾನು ಸುಮಲತಾ ವಿಚಾರಕ್ಕೆ ಇವತ್ತು ಹೋಗಿಲ್ಲ, ನಾಳೆನೂ ಹೋಗಲ್ಲ. ನನಗೆ ಅವಶ್ಯಕತೆ ಇಲ್ಲ. ಕುಂಬಳಕಾಯಿ ಕಳ್ಳಾದ್ರೆ ಇವ್ರ್ಯಾಕೆ ಹೆಗ್ಲು ಮುಡ್ಕೋಬೇಕು? ಅವ್ರ ಪಕ್ಷದ ಸಿದ್ಧಾಂತ ಅವರಿಗೆ, ಪಕ್ಷ ಬಿಟ್ಟು ಬಂದಾಗ ಮಾತಾಡ್ತೀವಿ ಅಂತ ಸಂಸದೆ ಸುಮಲತಾ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಟಾಂಗ್ ಕೊಟ್ರು. ಇವತ್ತು ನೀವೇ ನೋಡಿದ್ದೀರಾ, ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ JDS ಮೈತ್ರಿ ಆದಾಗ್ಲೂ ಅವ್ರು ಇಷ್ಟು ಒಂದು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿಲ್ವೇನೋ. ನಮ್ಮ ಮನೆಗೆ ಕುಮಾರಸ್ವಾಮಿ ಅವರು ಬಂದಾಗ ಅವ್ರು ಅಷ್ಟು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಇದೇ ಪ್ರಶ್ನೆನ ನಾನು ಅವ್ರಿಗೆ ಕೇಳಬೇಕಾಗತ್ತೆ. ಅಂಬರೀಷ್ ಅವರು 25 ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ಸಿಂದನೇ ಅವರು ಗುರುತಿಸ್ಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಎಲ್ರಿಗೂ ಗೊತ್ತಿದೆ. ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೇನು ಮಾಡಿದೆ? ನಾವೇನಾದರೂ ತಪ್ಪು ಮಾಡಿದ್ವಾ? ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೂ? ನಾವೇನಾದರೂ ವಿಷ ಹಾಕಿದ್ವಾ? ಇಲ್ಲ ತಾನೆ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ. ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದೆ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋದು? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ರಾಜ್ಯದಲ್ಲಿ ಲೋಕಸಮರಕ್ಕೆ ನಾಳೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಣಕಹಳೆ ಒತ್ತಾರೆ. ಡಿಕೆ ಕೋಟಿಯೇ ಫಸ್ಟ್ ಟಾರ್ಗೆಟ್ ಆಗಿದ್ದು, ನಾಳೆ ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸ್ತಾರೆ. ಜುದ್ದಾಜುದ್ದಿನ ಕ್ಷೇತ್ರವಾಗಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೇ ಅಮಿತ್ ಶಾ ಚನ್ನಪಟ್ಟಣದಲ್ಲಿ ಚಿಕ್ಕಮಗಳೂರು ರಸ್ತೆಯಿಂದ DT ರಾಮು ವೃತ್ತದವರೆಗೂ 1.5 ಕಿಲೋಮೀಟರ್ ಉದ್ದದ ರೋಡ್ ಶೋ ಮಾಡ್ತಾರೆ. ಇದೇ ವೇಳೆ ನಾಳೆ ಮೈತ್ರಿ ಪಕ್ಷಗಳ ಬೃಹತ್ ಶಕ್ತಿ ಪ್ರದರ್ಶನ ನಡೆಯುತ್ತೆ. ಜಂಟಿ ಧ್ವಜ, ಜಂಟಿ ಶಾಲು, ಜಂಟಿ ನಾಯಕರ ಕಾರ್ಯಕರ್ತರ ಬೃಹತ್ ಸಮ್ಮೇಳನದಲ್ಲಿ ಈ ಸಲ ಶತಾಯಗತಾಯ ಡಿಕೆ ಸುರೇಶ್ನ ಸೋಲ್ಸೋಕೆ ದೋಸ್ತಿ ಪಕ್ಷಗಳು ಪಣ ತೊಟ್ಟಿವೆ. ರೋಡ್ ಶೋ ಅಮಿತ್ ಶಾ, ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್, ಮಾಜಿ ಸಿಎಂ HDK, BSY, ವಿಜಯೇಂದ್ರ ಮತ್ತಿತರ ನಾಯಕರು ಅಮಿತ್ ಶಾಗೆ ಸಾಥ್ ಕೊಡ್ತಾರೆ. ಅಮಿತ್ ಶಾ ಆಗಮನದ ಬಗ್ಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್, ನಾಳೆ ಸಂಜೆ ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ. ನಾನು 4ನೇ ತಾರೀಕು ಗುರುವಾರ ನಾಮಪತ್ರ ಸಲ್ಲಿಕೆ ಮಾಡ್ತೇನೆ. ಎರಡೂ ಪಕ್ಷದ ಮುಖಂಡರು, ಅಭಿಮಾನಿಗಳು, ಹಿತೈಷಿಗಳು, ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ ಅಂದರು. ನಾಳೆ ಚನ್ನಪಟ್ಟಣದಲ್ಲಿ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರಿಂದ ರೋಡ್ ಶೋ ಇದೆ ಚನ್ನಪಟ್ಟಣದಲ್ಲಿ. ನಾಮಪತ್ರ ನಾನು 4ನೇ ತಾರೀಕು ಗುರುವಾರ DC ಕಚೇರಿಯಲ್ಲಿ ನಾವು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕೂಡ ನಮ್ಮ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ವೈಟ್ ಕಾಲರ್ ರಾಜಕಾರಣಿ ಹೇಳಿಕೆಗೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಇದೇನೂ ಹೊಸದಲ್ಲ. ನಾನು ಪ್ರತಿದಿನ ಆಸ್ಪತ್ರೆಯಲ್ಲಿ ಜನತಾ ದರ್ಶನವನ್ನೇ ಮಾಡ್ತಿದ್ದೆ. ಬಡವರ ಕಣ್ಣೀರು ಒರೆಸುವುದೇ ದೊಡ್ಡ ಕಾಲರ್. ನಾನು ನಿತ್ಯ 10,000 ಹೆಜ್ಜೆ ಹಾಕುವುದು ನನ್ನ ದಿನಚರಿ. ಅದರಲ್ಲಿ 5,000 ಹೆಜ್ಜೆ ಆಸ್ಪತ್ರೆಯಲ್ಲೇ ಹಾಕ್ತಿದ್ದೆ. ನಾನು AC ರೂಮ್ನಲ್ಲಿ ಕೂರ್ತಾ ಇರಲಿಲ್ಲ. ಬಡವರು, ರೈತರು ಸೇರಿದಂತೆ 80% ಗ್ರಾಮೀಣ ಜನರಿಗೆ ಚಿಕಿತ್ಸೆ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಬಡವರಿಗೆ ಹತ್ರ ಇದ್ದೇನೆ, ರೈತರಿಗೆ ಹತ್ರ ಇದ್ದೇನೆ, ಕೂಲಿ ಕಾರ್ಮಿಕರಿಗೆ ಹತ್ರ ಇದ್ದೇನೆ. 80% ನಾವು ಏನು ಚಿಕಿತ್ಸೆ ಕೊಟ್ಟಿದ್ದೇವೆ. ನಾನು ಕೇವಲ ನನ್ನ ಕೊಠಡಿಯಲ್ಲಿ ಏರ್ ಕಂಡೀಷನ್ ಕಚೇರಿಯಲ್ಲಿ ಕೆಲಸ ಮಾಡಿಲ್ಲ. ಪ್ರತಿದಿನ ನಾನು 10,000 ಸ್ಟೆಪ್ಸ್ ನಡೆಯೋದು ನನ್ನ ರೂಢಿ. ಬಡವರ ಕಣ್ಣೀರು ಒರೆಸ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಕಲರ್. ಲೋಕ ಚುನಾವಣೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯಗೆ AICC ಜವಾಬ್ದಾರಿ ಮೇಲೆ ಜವಾಬ್ದಾರಿಯ ಹೊಣೆ ಹೊರಿಸ್ತಾ ಇದೆ. ಮೈಸೂರು, ಚಾಮರಾಜನಗರ ಜೊತೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ವೈಯಕ್ತಿಕವಾಗಿ ಮಾನಿಟರ್ ಮಾಡೋಕೆ ಸಿಎಂಗೆ AICC ಸೂಚನೆ ಕೊಟ್ಟಿದೆ ಅನ್ನಲಾಗ್ತಿದೆ. ನೀವು ಹೇಳಿದವರಿಗೆ ಟಿಕೆಟ್ ಕೊಟ್ಟಿದ್ದೀವಿ, 2 ಕ್ಷೇತ್ರದಲ್ಲಿ ಗೆಲ್ಲಬೇಕು, ಆ ಜವಾಬ್ದಾರಿ ನಿಮ್ದು. ಮುನಿಯಪ್ಪ ಮುನಿಸಿನ ಹೊಡೆತ ತಡೆಯೋಕೆ ನೇರವಾಗಿ ಸಿಎಂ ಹೆಗ್ಲಿಗೆ 2 ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರಕಾರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಗೆಲುವಿಗೆ ಅವಕಾಶ ಇದೆ ಅನ್ನಲಾಗಿದೆ. ಆದರೆ ಕೋಲಾರದಲ್ಲಿ ಮುನಿಯಪ್ಪ ಅಂಡ್ ಅದರ್ಸ್ ಫೈಟ್ ರಿಫ್ಲೆಕ್ಟ್ ಆಗೋ ಸಾಧ್ಯತೆ ಇದೆ. ಪರಿಣಾಮ ಚಿಕ್ಕಬಳ್ಳಾಪುರದ ಮೇಲೂ ಬೀಳಬಹುದು ಅಂತ ಕಾಂಗ್ರೆಸ್ ನಾಯಕರ ಆತಂಕ. ಮತ್ತೆ 3 ದಿನ ಮೈಸೂರಿನ ವಾಸ್ತವ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಶತಾಯಗತಾಯ ಮೈಸೂರು, ಚಾಮರಾಜನಗರ ಗೆಲುವಿಗೆ ಪಣ ತೊಟ್ಟ ಸಿಎಂ 2 ದಿನ ಮೈಸೂರಿಗೆ, 1 ದಿನ ಚಾಮರಾಜನಗರಕ್ಕೆ ಮೀಸಲಿಟ್ಟು ತಂತ್ರಗಾರಿಕೆ ರೂಪಿಸೋಕೆ ಮುಂದಾಗಿದ್ದಾರೆ. ಸಂಸದ ಶ್ರೀನಿವಾಸ್ ಪ್ರಸಾದ್ ಸಹೋದರನಿಗೆ ಕಾಂಗ್ರೆಸ್ ಗಾಳ ಹಾಕಿದ್ದು, ವಿ ರಾಮಸ್ವಾಮಿ ಪುತ್ರ ಭರತ್ ಬೆಂಬಲಿಗರು ಒಟ್ಟು 30 ಮಂದಿ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ. ಮೊನ್ನೆಯಷ್ಟೇ ಶ್ರೀನಿವಾಸ್ ಪ್ರಸಾದ್ ಅಳಿಯ ಧೀರಜ್ ಕಾಂಗ್ರೆಸ್ ಸೇರಿದರು.
ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಸಿದ್ರು ಕೂಡ ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ಮಾತ್ರ ನಾವೊಂದು ತೀರಾ ನೀವೊಂದು ತೀರಾ ಅಂತಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಂಜೆ 7 ಗಂಟೆಗೆ ಸಮನ್ವಯ ಸಭೆ ನಡೆಯಲಿದ್ದು ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ, ಶಾಸಕರುಗಳಾದ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಜಿಲ್ಲಾ ಬಿಜೆಪಿಯ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿ ಹಲವು ಪದಾಧಿಕಾರಿಗಳು, ಜೆಡಿಎಸ್ನಿಂದ ಮಾಜಿ ಸಚಿವ ಎಚ್ಡಿ ರೇವಣ್ಣ, ಮೈತ್ರಿ ಅಭ್ಯರ್ಥಿ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕರುಗಳಾದ ಸಿಎನ್ ಬಾಲಕೃಷ್ಣ, ಎ ಮಂಜು, ಎಚ್ಪಿ ಸ್ವರೂಪ್ ಪ್ರಕಾಶ್ ಭಾಗಿಯಾಗಿದ್ರು. ತೀವ್ರ ಕುತೂಹಲ ಮೂಡಿಸಿದ ಇಂದಿನ ಸಭೆಯಲ್ಲಿ ಹಾಸನದ ಬಿಜೆಪಿ ಜೆಡಿಎಸ್ ಮುಖಂಡರು ಒಂದಾಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ.